ಎಷ್ಟು ಲಗು ಕೇಳ ನನಗೂ ಹಂಗ ಆತ್ ಸೇಮ್ ಏನನ ಅಂತ. 80 ರೂಪಾಯಿ 80 ರೂಪಾಯಿ 80 ರೂಪಾಯಿ ಅದ ಮತ್ತ ಇವ್ರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆಲ್ಲ ಮುದ್ದು ವೀಕ್ಷಕರಿಗೆ. ಸೊ ಸೆಕೆಂಡ್ ಬ್ಯಾಚ್ ಆಲ್ರೆಡಿ ಶುರು ಆಗೈತ್ರಿ. ಆಕಾಶ್ ಅವರು ಆಲ್ರೆಡಿ ಅನೌನ್ಸ್ ಮಾಡ್ಯಾರ. ಸೊ ಸೀಟ್ಸ್ ಎಲ್ಲ ಫಿಲ್ ಆಗತ್ತವೆ. ಸೊ ನಿಮಗೇನಾದರೂ ಡೇಟಾ ಇಂಜಿನಿಯರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಈ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿರಿ. ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಫೈನಲಿ ಪುಣೆ ಹೋಗೋ ಸಮಯ ಬಂತು, ಬಂದೇ ಬಿಡ್ತು. ಒಂದು ತಿಂಗಳಾತು ನಾವು ಬಂದು ಆಲ್ಮೋಸ್ಟ್. ಏನು ತಿನ್ನಾಕತ್ತೀರಿ? ಬಾಳೆ ಎಲಾಗ, ಆರ್ಟಿಫಿಷಿಯಲ್ ಬಾಳೆ ಎಲಾಗ. ಮತ್ತೆ 10:30 ಎಷ್ಟು ಎಲ್ಲರೂ ಹೊಂಟೇವನ? ಲಗೇಜ್ ನೋಡಲ್ದ ಹಿಂಗೆ ತೊಗೊಂಡು ಬಸ್ನಾಗ ಹೋಗಂದ್ರೆ ಹೆಂಗೆ ಹೋಗ್ಬೇಕು ಹೇಳ ನಮಗೆ? ನೋಡಲ್ ಸ್ವಲ್ಪ ಬಿ ಅದಾವ ಅಂತಾವ. ನಮ್ಮ ಜರ್ಮನಿಗೆ ಹೋದಾಗ ಇದ್ರಾಗ ಥೈಲ್ಯಾಂಡ್ಗೆ ಹೋದಾಗ ತೊಗೊಂಬಂದೇವೆ. ಇಲ್ಲಿನ ಡಿಕ್ಕಿನಾಗ ಇಡ್ಬೇಕಂತ ಮಾಡಿ ಹೋತ್ ನೋಡ್ದ. ಇಲ್ಲ ಬಿಟ್ಟು ಹೋಗ್ಯಾವ ಅಂತ ನಿಂಗೆ ಓದೈತಿಲ್ಲ. ಟೆಲಿಪೋರ್ಟ್ ಹಾಕತ್ತಂತ ತಿಕ್ಕೋದ ಟ್ರಾವಲ್. ಇಲ್ಲಿ ಒಂದೇ ನಿಮಿಷ ಬರ್ರಿಲ್ಲ, ಒಂದೇ ನಿಮಿಷ ಇಲ್ಲಿ ನೋಡ್ರಿ ಸಾಮಾನು ಸ್ವಲ್ಪ. ನನಗೂ ಹಂಗ ಆತ್ ಸೇಮ್ ಏನನ ಅಂತ. ಏನಿದೆ ಎಷ್ಟು ಮಂದಿ ಹೊಂಟೇವೆ? ನೆಕ್ಸ್ಟ್ ಒನ್ಯಾಗ ಸಾಲಂಗೇನೆ ಈ ಪರಿ ಹಂಗಾರ. ಇಲ್ಲಿ ನೀರು ಹಾಕೋದು ಮತ್ತೇನು ಬೇಕಾ? ಇದು ಕೂಲಂಟ್. ಇದು ಕೂಲಂಟ್ ತೆಗೆದಿದ್ದೀರಾ ಮತ್ತೆ ಎಲ್ಲರೂ ತಪ್ಪು ಫುಲ್ಲಿ ಸಿರ್ದಾ ಬಿಡ್ತಂತ ಬಿಸಿ ಇದ್ದ ತೆಗೆದ್ರೆ ಅಂತೇಳಿ ಮುಖಾನ ಸುಟ್ಟು ಹೋಗತ್ತೆ ಇಲ್ಲಿ. ಕುಂತ ನೋಡ್ಬೋದು. ಸೊ ಫೈನಲಿ ಎಲ್ಲರಿಗೂ ಗುಡ್ ಬೈ ಹೇಳೋ ಸಮಯ ಬಂತು. ಎಷ್ಟು ಲಗು ಕೇಳ ಹೋಗೋಣ. ಬಾಯ್ ಗಾಯ್ಸ್. ಹೊಂಟಿರಲ್ಲ. ಸೊ ನೆಕ್ಸ್ಟ್ ಒನ್ಗೆ ಬಾಯ್ ಹೇಳುತ್ತಾ ಸಫಾರಿಯಲ್ಲಿ ಹೋಗು ರೆಡಿ ಆಗುತ್ತಾ. ಡೀಸೆಲ್ ಫುಲ್ ಮಾಡತ್ತೇವೆ. ಸೊ ನಡೀರಿ ಪಟ ಪಟ ಪುಣಾಕ್ ಹೋಗೋಣ ಈಗ. ಆ್ಯಂಡ್ ಮೈಲೇಜ್ ಇದ್ರಾಗ 50-7 ತೋರ್ಸತ್ತೆ, ಬಟ್ 14 ಕೊಟ್ಟತ್ತೆ. ನಾ ಕ್ಯಾಲ್ಕುಲೇಟ್ ಮಾಡಿದೆ, ವಿಚ್ ಇಸ್ ಗುಡ್, ಡೀಸೆಂಟ್. ಪೂನಾದಿಂದ ಬೆಳಗಾವಿ ಅಥವಾ ಬೆಳಗಾವಿಯಿಂದ ಪೂನಾ ಭಯಂಕರ ಹ್ಯಾಕ್ಟಿಕ್ ಅದ ರೀ. ಯಾಕಂತಂದ್ರೆ ರೋಡ್ ಡೈವರ್ಷನ್ 108 ಸ್ಮೂತನ ಇಲ್ಲ ಜರ್ನಿ. ಸೊ ನಮ್ಮ ವೈಶಾಲಿ ಅವರೆಲ್ಲ ಕ್ಲೀನ್ ಮಾಡಿಟ್ಟಿದ್ರೆ ಬರೋಕೊಡ್ತಾ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರು. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಆಗೈತಿ. ಮಾರ್ನಿಂಗ್ ಯಾಕೋ ಇವಾಗ ಕ್ಲಾಗ್ ಮಾಡಬಾರ್ದು ಅನಿಸ್ತು, ಬಟ್ ನಡೀರಿ. ಸ್ವಲ್ಪ ಆ್ಯಕ್ಚುಲಿ ಬೆಳಗಾವಿಯಿಂದ ಬಂದಿದ್ವಲ್ಲ, ಎಲ್ಲ ಸಾಮಾನುಗಳು ಹೋಗಿ ತರಬೇಕು. ಅರ್ಬಿ ವಾಶ್ ಮಾಡ್ಕೋಬೇಕು. ನಾವು ಖರೆ ಆತೀನಿ, ಪುಣಾನಾಗ ಅರ್ಬಿ ವಾಶ್ ಮಾಡೋ ಎಕ್ಸ್ಪೀರಿಯನ್ಸ್ ಭಾರಿ ಇರ್ತೈತಿ. ಓನ್ಲಿ ಬಿಕಾಸ್ ಆಫ್ ಎಲ್ಲ ನಿಮಗೆ ವಾಷಿಂಗ್ ಮಿಷಿನ್ ಅಲ್ಲೂ ಅದಾವು, ಫುಲ್ ಡ್ರೈಯರ್ ಐತಲ್ಲ, ಅದೊಂದು ಅಡ್ವಾಂಟೇಜ್. ಸೊ ಬರ್ರಿ, ಮತ್ತು ವಾಪಸ್ ಪುಣಾಗ ಬಂದಾಗನೇ ನಮ್ಮ ಡಯಟ್ ಸ್ಟಾರ್ಟ್ ಆಗ್ತೈತಿ. ಪ್ರಾಪರ್ ಪ್ರೋಟೀನ್ ಫೈಬರ್ ಎಲ್ಲ ಬೆಳಗಾವಿಗೆ ಹೋದಾಗ ಏನು ಹೆದರ್ಡ್ ಹಾಕತ್ ದೇವ್ರಿಗೆ ಗೊತ್ತು. ಆ್ಯಂಡ್ ಇಲ್ಲಿ ಜಿಮ್ ಗಿಮ್ಮು ಪ್ರಾಪರ್ ಹಾಕತಿ. ಸೊ ನಾಳೆಯಿಂದ ಮತ್ತೆ ಜಿಮ್ ಹೋಗೋಣಂತ. ओवन स्वच्छ मरते वो दूसरा टेक्निक यूज़ करेंगे, वो नींबू वाला पानी में डाल के अगली बार. अभी जितना होता है पोंछ लो एक बार. ಏನಿಂದ BMW ಸರ್ವಿಸಿಂಗ್ ಹೋಗ್ತದೆ ಈ ವೀಕೆಂಡ್. ವಾವ್, ಕಾರು ಮಸ್ತ್ ಕಾಣತ್ತೆ, ಬಟ್ ರಾಡಿ ಬಾಳಾಗೈತಿ. ಸೀದಾ ಹಚ್ಚುಂತ ಪೂರ್ತಿ ಸೊಟ್ಟಾಗೈತಿ ಗಾಡಿ. ಹೋಗ್ಕೊಂಡು ಲಗೇಜ್ ಅದಾವ. ಯವ್ವ 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 ಪೂರ್ತಿ ಮಡಿಸಿದ್ರು ಈ ಪರಿ ಆಗೈತಿದೆ. ಇನ್ನೆಲ್ಲ ತೆಗೆದು ಗಾಡಿನೂ ಮಸ್ತ್ ಸರ್ವಿಸಿಂಗ್. ಇಲ್ಲೇ ಆಗೈತಿ ಗಾಡಿನೂ. ಆ್ಯಕ್ಚುಲಿ ನೀವು ನೋಡಿದ್ರಿ, ಒಂದು 7-8 ಮಂತ್ಸ್ ಬ್ಯಾಕ್ ರಿನೋವೇಷನ್ ಆದಾಗ ಹೊಸ ಆರ್ಥೋಪೆಡಿಕ್ ಬೆಡ್ ತಂದಿದ್ವಿ. ಅರೌಂಡ್ 20,000-22,000 ಕೊಟ್ಟು ತಂದಿದ್ರು. ಅಷ್ಟೊಂದು ಯಾಕೋ ಅಷ್ಟು ಮಜಾನ ಬರಲಿಲ್ಲ. ಅದು ಯಾಕೋ ಅಷ್ಟು ಇನ್ನೂ ಬೆಳಗಾವಿನಾಗ ಇದ್ದಿದ್ದು ಮಸ್ತ್ ಇತ್ತ. ಮತ್ತು ಲೋಕಲ್ ವೆಂಡರ್ ಕಡೆ ಮಾಡಿಸಿದ್ವಿ, ಬಟ್ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಂಡ್ವಿ. ಅಂದ್ರೂ ಅಷ್ಟು ಸ್ಮೂತ್, ಅಷ್ಟು ಮಜಾ ಅನ್ಸವಲ್ತು. ಹಿಂಗಾಗಿ ಏನು ಪ್ಲಾನ್ ಮಾಡ್ಯಾವ ಅಂತಂದ್ರೆ ಈಗ ಸೊ ನಮ್ಮ ಆಕಾಶ್ ಬಾಹುಬಲಿ ಅವರು ಎತ್ತಿದ್ದಾರೆ ಗಾದಿಯನ್ನ.
ಏನದ ಯೂಸರ್ ಮ್ಯಾನ್ವಲ ವೈ ಫಾಲ್ ಇನ್ ಲವ್ ವೆನ್ ಯು ಕ್ಯಾನ್ ಫಾಲ್ ಅಸ್ಲೀಪ್ ಅಂತ. ವಾಹ್, ಕ್ಯಾ ಬಾತ್ ಹೈ. ಅದಕ್ಕೆ ತೆಗೆದ್ರಿ ಏನು ಬರ್ದಾಗಲಿ, ಪ್ಲೀಸ್ ರಿಟರ್ನ್ ದಿಸ್ ಪ್ಲಾಸ್ಟಿಕ್ ಬ್ಯಾಗ್ ಫಾರ್ ದ ಫಸ್ಟ್ 100 nights on the date in the unlikely event that you decide to ರಿಟರ್ನ್ ಮಾಡ್ಬೇಕಂದ್ರೆ ಇದನ್ನ ಇಟ್ಕೋಬೇಕಂತ. ಹೆಂಗೆ ತೆಗೆದು ಮತ್ತೆ ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಅಂತೀಗ. ಎಷ್ಟು ಆರಾಮ ಅನ್ಸಾಗ್ತದೆ ರೀ. ಇಂಥ ಯಜಮಾನ್ರು ಸಿಗ್ಬೇಕು ನೋಡ. ಸೊ ಗಾದಿ ಎಲ್ಲ ಹಾಸಿದ್ರೆ ಹೊಳ್ಳೆ ಹೊಸ ಬೆಡ್ಶೀಟ್ ತಂದು ಫುಲ್ ನೀಟಾಗಿ ಸೆಟಪ್ ಮಾಡಿದ್ರೆ. ಆ್ಯಕ್ಚುಲಿ ನಿಮಗೆಲ್ಲ ಒಂದು ಕ್ವಶನ್ ಕಾಡ್ಬೋದು, ಯಾಕೆ ಹೊಸ ಗಾದಿ ತೊಗೊಂಡ್ರಿ ಅಂತ ಹೇಳಿ. ಸೊ ಅದೇನು ನಾವು ಯೂಸ್ ಮಾಡ್ತಿದ್ವಲ್ಲ ಹಳೆ ಗಾದಿ, ಸೊ ಅದು ಒಂಥರ ಆರ್ಥೋಪೆಡಿಕ್ ಬೆಡ್ ಇರೋದ್ರಿಂದ ಲೋಕಲ್ ವೆಂಡರ್ ಕಡೆ ತೊಗೊಂಡಿದ್ವಿ. ಅದು ಆ್ಯಕ್ಚುಲ್ ಏನು ಫಂಕ್ಷನಾಲಿಟಿ ಐತಲ್ಲ ಆರ್ಥೋಪೆಡಿಕ್, ಅದೇನೂ ಮಾಡ್ತಿರ್ಲಿಲ್ಲ. ಸೊ ಅದನ್ನು ಗೆಸ್ಟ್ ರೂಮ್ನಾಗ ಹಾಕೀವಿ. ಸೊ ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ಗಾದಿ ತೊಗೋಬೇಕಂತ ಹೇಳಿ ಅನ್ನಿಸ್ತೀರಿ. ಸೊ ನಾವು ಯಾವ ಗಾದಿ ತೊಗೊಂಡೇವೆ ಅಂದ್ರೆ ಹೇಳ್ತೀನಿ ಬರ್ರಿ. ಸೊ ಇದೆ ನೋಡ್ರಿ ಫ್ಲೋ ಮ್ಯಾಟ್ರೆಸ್ ಅವ್ರದ್ದು ಆ್ಯಂಟಿ ಗ್ರಾವಿಟಿ ಗಾದಿ. ಸೊ ಇದು ಭಾರಿ ಚಲೋ ಅದ. ಆ್ಯಕ್ಚುಲಿ ಎಷ್ಟು ಬ್ಯಾಲೆನ್ಸ್ಡ್ ಅದ ಅಂತಂದ್ರೆ ಇದ್ರದ್ದು ಒಂದು ವಿಶೇಷತೆ ತೋರಿಸ್ತೇನೆ ನಾನು ನಿಮಗೆ. ಯಾಕಂತಾರಂತಂದ್ರೆ ಇದ್ರೊಳಗೆ 100% ನ್ಯಾಚುರಲ್ ಲೆಟೆಕ್ಸ್ ಟಾಪ್ ಲೇಯರ್ನಾಗ ಐತಿ, ಮಿಡಲ್ ಲೇಯರ್ನಾಗ ಸೂಪರ್ ಸಾಫ್ಟ್ ಟ್ರಾನ್ಸಿಷನ್ ಫೋಮ್ ಅದ, ಆ್ಯಂಡ್ ಬೇಸ್ ಐತ್ಲ ಅದು ಫ್ಲೋ ರೆಸ್ಪಾನ್ಸಿವ್ ಫೋಮ್ ಅದ. ಸೊ ಹಾಗಾಗಿ ಇದಕ್ಕೆ ಆ್ಯಂಟಿ ಗ್ರಾವಿಟಿ ಅಂತಾರೆ. ಸೊ ಈ ಮ್ಯಾಟ್ರೆಸ್ ಒಳಗೆ ಆ್ಯಂಟಿ ಅಲರ್ಜೆನಿಕ್ ಮತ್ತು ಇದು ಪರ್ಫೆಕ್ಟ್ ಮಿಡ್ ಪಾಯಿಂಟ್ ಅದ. ಇತ್ತಾಗ ಸಾಫ್ಟು ಅಲ್ಲ, ಇತ್ತಾಗ ಹಾರ್ಡು ಅಲ್ಲ, ಒಂಥರ ಬ್ಯಾಲೆನ್ಸ್ಡ್ ಅದ ರೀ ನೋಡ್ರಿ. ಆ್ಯಂಡ್ ಇಲ್ಲೇನಾದರೂ ನಾ ಜಂಪ್ ಮಾಡಿದ್ರೆ ಅದರ ಪಾರ್ಟ್ ಏನೂ ಶೇಕ್ ಆಗಲ್ಲ ರೀ. ಸೊ ಹ್ಯಾಸ್ ಇಟ್ ಈಸ್ ಉಳಿತದ ನೋಡ್ರಿ. ಅದೇ ಎಷ್ಟೋ ಜಂಪ್ ಮಾಡಿದ್ರು, ಎಷ್ಟೋ ವೇಟ್ ಹಾಕಿದ್ರು ಬಾಜುಕ್ ಮಕ್ಕೊಂಡವ್ರಿಗೆ ಏನೂ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ. ಗುಡ್ ಸ್ಲೀಪ್ ಐತಲ್ರಿ, 8 hours ಸ್ಲೀಪ್ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾಯ್ಸ್ ಆಫ್ ಮ್ಯಾಟ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ನೀವೇನಾದರೂ ಫ್ಲೋ ಮ್ಯಾಟ್ರೆಸ್ ಒಳಗೆ ನೀವು ಗಾದಿ ಆರ್ಡರ್ ಮಾಡಿದರೆ ನಿಮಗೇನು ಎಕ್ಸ್ಟ್ರಾ ಚಾರ್ಜಸ್ ಬೀಳಂಗಿಲ್ಲ. ಬಿಕಾಸ್ ಫ್ಯಾಕ್ಟ್ರಿದಿಂದ ಡೈರೆಕ್ಟಾಗಿ ಮನೆಗೆ ಕಳಿಸ್ಕೊಡ್ತಾರೆ, ಯಾವ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಆ್ಯಂಡ್ ಒಂದು ಗುಡ್ ಥಿಂಗ್ ಏನಂತಂದ್ರೆ ಈ ಮ್ಯಾಟ್ರೆಸ್ದು ಬೆಲೆ ಎಷ್ಟು ಅಂತಂದ್ರೆ ಟ್ರೆಡಿಷ್ನಲ್ ಮ್ಯಾಟ್ರೆಸಸ್ ಏನು ಚಾರ್ಜ್ ಮಾಡತ್ತಾರಲ್ರಿ ಅದ್ರ ಹಾಫ್. ಎಷ್ಟು ಚಲೋ ನೋಡ್ರಿ ಪ್ರೈಸ್. ಆ್ಯಂಡ್ ಇನ್ನೊಂದು ಫೀಚರ್ ಅವ್ರು ಏನು ಕೊಡತ್ತಾರ ಅಂದ್ರೆ 100 night ರಿಟರ್ನ್ ಪಾಲಿಸಿ ಮತ್ತು 10 year ವಾರಂಟಿ. ಸೊ 100 night ರಿಟರ್ನ್ ಪಾಲಿಸಿ ಅಂದ್ರೆ ಏನಂತಂದ್ರೆ ಇಫ್ ನೀವು ಗಾದಿ ಆರ್ಡರ್ ಮಾಡಿದ್ರಿ, ನಿಮಗೆ ನಿಮ್ಮ ಲೈಫ್ ಸ್ಟೈಲಿಗೆ ಆ ಗಾದಿ ಸೂಟ್ ಆಗಲಿಲ್ಲ ಅಂತಂದ್ರೆ ನೀವು 100 days ಒಳಗಾಗೆ ನೀವು ಗಾದಿನ ಹೊಳ್ಳಿ ಕಳಿಸಿ ರೀಫಂಡ್ ಮಾಡ್ಕೋಬೋದು. ಆ್ಯಂಡ್ ನೋ ಕಾಸ್ಟ್ EMI ಆಪ್ಷನ್ ಕೂಡ ಐತಿ. ಆ್ಯಂಡ್ ನಿಮಗೇನಾದರೂ ಬ್ಯಾಕ್ ಪೇನ್ ಇಶ್ಯೂಸ್ ಭಾಳ ಅದ ಅಂತಂದ್ರೆ ಕಣ್ಣು ಮುಚ್ಚಿ ಗಾದಿ ಆರ್ಡರ್ ಮಾಡಿರಿ ಫ್ಲೋ ಮ್ಯಾಟ್ರೆಸ್ ಅವ್ರದ್ದು. ಟ್ರಸ್ಟ್ ಮೀ, ನಾನು ಖುದ್ ಎಕ್ಸಾಂಪಲ್ ಅದೇನಿ. ಆ್ಯಂಡ್ ಇನ್ನೊಂದು, ನಮ್ಮ ಹಳೆ ಗಾದಿ ಒಳಗೆ ನಾವು ಮಲ್ಕೊಂಡಾಗ ಭಾಳ ಹೀಟ್ ಪ್ರೊಡ್ಯೂಸ್ ಆಗ್ತಿತ್ತು ರೀ. ಕಂಪಲ್ಸರಿ AC ಆನ್ ಮಾಡಬೇಕಾಗಿತ್ತು. ಬಟ್ ಈ ಗಾದಿನಾಗ AC ಬೇಡವೇ ಬೇಡ. ಸೊ ನಮಗೆ ಏನೂ ಸ್ವೆಟ್ಟಿಂಗ್ ಆಗಂಗಿಲ್ಲ, ಮಕ್ಕೊಂಡಾಗ ಆರಾಮ್ಸೆ ಮಲ್ಕೋಬೋದು. ಇಲ್ಲಿ ಗಾದಿ ಮೇಲಂತ್ರಿ ಕೂತ್ಕೊಂಡು ನೀರು ಕುಡಿದೆ, ಅದನ್ನು ಮಾಡಿದೆ ಮಾಡೇ ಮಾಡ್ತೀವಿ. ಬಟ್ ನಾವೇನು ಮಾಡಿಬಿಡ್ತೀವಿ, ಗಾದಿ ಒಳಗೆ ಇಂಕೊಂಬಿಡ್ತದೆ. ಬಟ್ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ನಾವು ಈ ಕವರನ್ನು ತೆಗೆದು ವಾಶ್ ಮಾಡ್ಬೋದು ನೋಡ್ರಿ. ಸೊ ಒಳಗಡೆ ಈ ಗಾದಿ ಅದ, ಆ್ಯಂಡ್ ಅಗೇನ್ ಇಲ್ಲಿ ಜಿಪ್ ಅದ ನೋಡ್ರಿ ಮತ್ತೆ. ಸೊ ಇದು ನಮ್ಮ ಗಾದಿ ಫುಲ್ ಸಾಫ್ಟ್ ಮತ್ತು ಸೊ ಇದು. ಆ್ಯಂಡ್ ಇದು ಆ್ಯಂಟಿ ಗ್ರಾವಿಟಿ ಅಂತ ಹೇಳೇನಲ್ರಿ. ಸೊ ನಾ ಇಲ್ಲಿ ಕೂಡ್ತೀನಿ. ಸೊ ನಾ ಕೂತಿದ್ದ ಪೋಸ್ಚರ್ ಐತಲ್ಲ, ನಂದು ಗಾದಿ ಒಳಗೆ ಹೋಯ್ತು ಅಂದರೆ ಫುಲ್ ಸಾಫ್ಟ್ ಮತ್ತು ಹಾರ್ಡ್ ಐತಲ್ಲ. ಬಟ್ ಇದು ಏನೂ ಡಿಸ್ಟರ್ಬ್ ಆಗಿಲ್ಲ ಇದಕ್ಕೆ. ಸೊ ಹೆಂಗಿದ್ದಿದ್ದು ಹಂಗೆ ಐತಿ. ಸೊ ಬಾಜುಗೆ ಮಲ್ಕೊಂಡವ್ರಿಗೂ ಏನು ಆ್ಯಕ್ಷನ್ ಮಾಡಿದ್ರು ಡಿಸ್ಟರ್ಬ್ ಆಗಂಗಿಲ್ಲ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟೇನಿ ರೀ. ಅಮೆಝಾನ್ ಒಳಗೆ ಸಿಗ್ತದೆ, ಫ್ಲಿಪ್ಕಾರ್ಟ್ ಒಳಗೆ ಸಿಗ್ತದೆ, ಆ್ಯಂಡ್ ಅವ್ರ ಖುದ್ ವೆಬ್ಸೈಟ್ ಒಳಗೂ ಸಿಗ್ತದೆ. ಆ 3 ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಪೇಸ್ಟ್ ಮಾಡೀನಿ. ಹೋಗ್ರಿ ಪಟ ಬಾಯ್ ಮಾಡಿರಿ. ಚೆನ್ನಾಗಿತ್ತು ರೀ. ಬೆಡ್ರೂಮ್ನಾಗ ಕುಂಡ್ರತ್ತೆ ಇಲ್ಲಿ ಕುಂಡ್ರೋಣಂತ, ಸೊ ದ್ಯಾಟ್ ಈ ವ್ಯೂ ಎಂಜಾಯ್ ಮಾಡ್ಬೋದು. ಇದನ್ನೆಲ್ಲ ಓಪನ್ ಇಟ್ಕೊಡ್ಲಿ ಮಸ್ತ್ ಲಾನ್ ಎಲ್ಲ ಐತಲ್ಲ, ಮಸ್ತ್ ಫೀಲ್ ಆಗ್ತದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಆಫೀಸ್ ಸೆಟಪ್ ಇದನ್ನ ಮಾಡೋಣ. ಐ ವಾಸ್ ಅ ನೆವರ್ ಫ್ಯಾನ್ ಆಫ್ ಇದು ಏರಿಯಲ್. ಬಟ್ ಲಾಸ್ಟ್ ಟೈಮ್ ನಂದು ಒಂದು ಶಾರ್ಟ್ ಕಲಿ ಎಲ್ಲ ತೆಗೀತ್ರಿ. ಇದು ಏನು ಬರ್ದಾರಲ್ಲ, ರಿಮೂವ್ ಸ್ಟಫ್ ಸ್ಟೇನ್ಸ್ ಇನ್ 1 wash. ಕರೆನೇ ಇದು. ಬರ್ರಿ ಪಟ ಊಟ ಮಾಡೋಣ. ಮಸ್ತ್ ಬೀನ್ಸ್ ಪಲ್ಯ, ಮೊಸರು, ಶಬಾದಿ, ಮಜ್ಗಿ. ಆ್ಯಂಡ್ ನಮ್ಮ ಅರ್ಬಿ ಕೂಡ ವಾಶ್ ಆಗ್ಯಾವು. ಅವ್ನು ಡ್ರೈಯರ್ಗೆ ಹಾಕ್ಬೇಕು. ಹಾಕ್ತೀನಿ ಡ್ರೈಯರ್ಗೆ. ಗುಡ್. ಎಗ್ ನಿನಗೆ ಹಾಫ್, ನನಗೆ ಹಾಫ್. ಯಾರು ಬಂದ್ರಲಿಲ್ಲ, ಯಾಕೆ ಬಂದ್ರಂತ ಕೇಳಲಿಲ್ಲ ಅವ್ರನ್ನ. ಇಲ್ಲ
ನೋಡ್ಲಿಕ್ಕೆ ಸಂತೆ ಮಾಡಕ್ಕೆ ಹೋಗಿದ್ಲ ಬಿಕಾಸ್ ಆಕೆ ಆಫೀಸ್ ಮುಗಿದಿರ್ತತಿ ನಂದು ಇರ್ತೈತೆ ಆಫೀಸಿನ. ಆಕ್ಚುಲಿ ರೋಡ್ ಸೈಡ್ ತಗೋರಿ 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 ಅಂತೀರಿ ನೀವು, ಯಾಕೆ ನೀವು ಜಿಪ್ಟೋದಿನ ತರಿಸಿರಿ Heavy costly ಅನ? ಅಂತೀರಿ. ಏನದು ಸೇಪು 80 ರೂಪಾಯಿ 80 ರೂಪಾಯಿ 80 ರೂಪಾಯಿ. ಅದ ಮತ್ತು ಇವ್ರು ನಮ್ಮ ಆ ಕಡೆ ಪ್ರಾಬ್ಲಮ್ ಏನಂದ್ರೆ ಆನ್ಲೈನ್ಗಿಂತ ರೋಡ್ ಮೇಲೆ ಕಾಸ್ಟ್ಲಿ. ಅಲ್ಲಿ ಅಂಗಡಿ ಇಟ್ಟವ್ರ ಹತ್ರ ಹೋಗ್ತೀನಿ, ಇವ್ 80 ಅಂತಂದ್ರ ಶಂಬರ್ಲ 100 ಲಿಲ್ಲಿಲ ಗುಲ್ಲಿಲ ಗುಲ್ಲಿ. ವೆರಿ ಗುಡ್. ತಗೊಂಬಂದನಷ್ಟೇ ಮಾಡ್ರೇಟ್. ಏನಂತ ಅಂತ ಏನಿಲ್ಲಪ್ಪ, ನಿಮಗೋಸ್ಕರ ಡ್ರೈ ಹೊರೋದ ಕಸ ಕಾಡಿ ಬಂದ ಹಾಕ್ಬಿಟ್ಟೆಲ್ಲ ಎಲ್ಲ ಹಾಕ್ಬಿಟ್ಟೆ. ಒಳ್ಳೆ ಮುಡಿ ಡ್ರೈ ಫ್ರೂಟ್ಸ್. ಆಕ್ಚುಲಿ ಒಂದೆರಡು ಪಿಸ್ತಾ ಇಲ್ಲಿ ತಿನ್ಬೇಕು ಅನ್ಸತ್ತೆ. ತಿನ್ಬೇಕನ್ಸಾಗ್ತದ. ಖರೆ ಅವು ಸಾಲ್ಟೆಡ್ ತಿನ್ನಬಾರ್ದು ಅಂತಲ್ಲ ಅಭಿ. ದಿಸ್ ಇಸ್ ನಾಟ್ ಸಾಲ್ಟೆಡ್ ಬೈ ಯುವರ್ ಇನ್ಫಾರ್ಮೇಶನ್. ಬೈ ಯುವರ್ ಇನ್ಫಾರ್ಮೇಷನ್. ಬೈ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಏನು ಇಂಗ್ಲೀಷ್ ಮಾತಾಡ್ತಾ ನೋಡ್ರಿ. ಹಚ್. ಇಂಗ್ಲೀಷ್ ಲೆಕ್ಚರರ್ ಸೊಸೆ ಆಗಿ ಹಿಂಗೆ ಮಾತಾಡ್ತಾ ನೋಡ್ರಿ. ಇಲ್ಲ ಇಲ್ಲ, ನಾವು ರೈತನ ಮಗಳು. ಪ್ರೊಫೆಸರ್ ಸೊಸಿ. ನೀವು ಹೇಳಾರಪ್ಪ ಯಾವ್ದು ಕರೆಕ್ಟ? ಪ್ರೊಫೆಸರ್ ಸೊಸಿನೋ ರೈತನ ಮಗಳು? ವಾಹ್, ನಾನು ಒಂದು ಕ್ಯಾ ಟೈಟಲ್ ಮಿಲ್ಗೆ. ಇದ್ದ ಮಾಡಿ ಬರೇ. ಆಲ್ರೈಟ್ ಸ್ನೇಹಿತರೆ, ಇಲ್ಲೇ ಹಾಲು ಐತೆ. ಮಾಡಿ ಏನು ಮಾಡ್ತಿ ಮಾಡಿ. ಕಡ್ಲಿ ಬೇಡ್ಲಿ ಸಾರಿ ಕಳ್ಳಿ ಕಡ್ಲಿಬೇಳೆ ಇಲ್ಲ, ಆಮೇಲೆ ದೋಸೆ, ಆಮೇಲೆ ಇದು ಅರೋಮಾಗೆ ಮೇಥಿ ಅದು ಇಲ್ಲ ರೀ. ತರಿಸ್ಬೇಕಿಲ್ಲ. ಎಲ್ಲಾನು ತರಿಸ್ಕೊಂತ ಕೂತ್ರಿ ಏನ್ ಮನಿ ಮಾರು ನಾನು ಇದನ್ನ ಮಾಡು. ನೋಡ್ರಿ ಏನು ಯೂಸ್ ಆಯ್ತು. ಮಾರ್ನಿಂಗಿಂದ ಒಂದ್ಸಲ ಜೆಪ್ಟೋ, ಒಂದ್ಸಲ ಬ್ಲಿಂಕಿಟ್, ಮತ್ತೊಂದ್ಸಲ ಬಿಗ್ ಬಾಸ್ಕೆಟ್, ಆಮೇಲೆ ಹೋಗಿ ಇದಕ್ಕೂ ಹೋಗಿ ಬಂದ್ಲಿಕ್ಕೆ ಎಲ್ಲೇ ಹೋಗಿ ಸಂತಿಗೂ ಹೋಗಿ ಬಂದ್ಲ. ಈ ಸಂತಿ ಒಳಗ ಇದು 40 ರೂಪಾಯಿ ಐತ್ರಿ. ಇಲ್ಲೇ ಮೆಂತೆ ಇಲ್ಲೇ 20 ರೂಪಾಯಿ ಸಿಕ್ತು ನನಗೆ. ಖರೆ ಪಾಲಕ್ ಇದೆ. ಸರಿ ಪಾಲಕ್. ಆ್ಯಂಡ್ ದಿಸ್ ಇಸ್ 20 ರೂಪಾಯಿ. ಸಂತಿನಾಗ ಸಿಕ್ಕಿಲ್ಲ. ಇದು 45 ಸಂತಿನಾಗ, ಇದು 20 ರೂಪಾಯಿ. ಕ್ವಾಂಟಿಟಿ ಭಾಳ ಇರ್ಬೇಕದು. ನಮ್ಮ ಯಜಮಾನ್ರಿಗೆ ನನಗೆ ಅಂತಂತ ಹೇಳಿ ಸಲಾಡಿಗೆ ತರ್ತೀನಿ. ಆ್ಯಂಡ್ ನಾಗ್ಪುರ್ ಆರೆಂಜ್ 63 ರೂಪಾಯಿ 1 kg. ಚಲೋ ಆತ್ಲ, ಚೀಪ್ ಆತ್ಲ. And this is of what? I also don't know. Beetroot. ABC ಜ್ಯೂಸ್. ಆ್ಯಪಲ್ ತರಿಸಿಲ್ಲದ. And this is pomegranate. ಆ್ಯಪಲ್ ಕಾಣ್ತಲ್ಲ ಅದು. And this is banana full idi. And ಬನ್ನು ಇಡಿ ನನ್ನ ಗನ್ನು. ಇಷ್ಟೇ, ಇನ್ನು ಹರಿಗೆ ಹೋಗ್ಬಿಡ್ರಿ. ಭಾರಿ ಆತ್ಬಿಡು. ಮತ್ತೊಂದು ಜೆಪ್ಟೋ ಬಂತದ. ಯಪ್ಪ ಮಾತಾಡಕವಲ್ಲ ನಾನು. ಕೆಲವೊಂದಿಷ್ಟು ಜನ ಅಂತ್ರಿ ಅರ್ಧ ಮುರ್ಧ ಲಾಗ್ ನೋಡಿದ್ರೆ ರೊಕ್ಕ ಹೆಂಗೆ ಕಾರಿಸ್ಲಿ ಅಂತಿರ್ತಾನೆ. ತಿಳ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ನನಗೆ ಇವು ಭಾಳ ಲೈಕ್ ಆಗ್ತದೆ. ನಿಮಗೆ ಯಾರ್ಯಾರು ಅವನ್ ಕಾಡು ಅವನ್ ಕಾಡಕ್ಕೆ ಬಾಂಡಿ ನೋಡಿದ ಅಲ್ರಿ? ಇದೇನ ಜಂಗಡ ಹಿಡ್ಯಾಕ್ ಬಂದದನ? ಇಲ್ಲ ಹಂಗೇನೋ ಹೊಲಸಾಗೈತದ. ಇವೆ ಮಲ್ಲಿಗೆ ಹೂವನ ಎದಕ್ಕೆ ಹಾಕೊಳಕ್ ಮೊರಿಂಗ. ಈ ಲಾಗನ್ನು ಇಲ್ಲಿಗೆ ಮುಗಿಸಾಯ್ತೀರಿ. ನಾಳೆ ಮತ್ತೆ ಆಕಾಶ್ ಅವ್ರು ಕಂಟಿನ್ಯೂ ಮಾಡ್ತಾರಂತೆ. ಸೊ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.